ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ನಾನು ದ್ವಿದಳ ಧಾನ್ಯವಾದ ಅತೀ ಎಲ್ಲರಿಗೂ ಇಷ್ಟವಾದಂಥ ಮಡಿಕೆ ಕಾಳು, ಮೊಳಕೆ ಒಡಿಸಿದ ಮಡಿಕೆ ಕಾಳಿನ ಪಲ್ಯ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಇವು ನೋಡ್ರಿ, ಬರೀ ಬಾಯಿಲೆ ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಕೂಡ ತಿಂತಾರೆ. ಕಡ್ಲಿ ಕಾಳು, ಮಡಿಕೆ ಕಾಳು, ಹೆಸರು ಕಾಳು ಏನು ಸೂಪರಾಗಿ ಬಂದವು ನೋಡ್ರಿ ಮೊಳಕೆ. ಈ ಪಲ್ಯ ಮಾಡೋಕ್ಕೆ ಮೊದಲೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಹಸಿ ಮೆಣಸಿನ್ಕಾಯಿ ಒಂದು 10-12 ಹಸಿ ಮೆಣಸಿನ್ಕಾಯಿ ಮೀಡಿಯಮ್ ಖಾರದವು ತೊಳೆದು ಮುರಿದು ಹಾಕ್ಕೊಂಡೇನಿ. ಇದ್ರಾಗ ಒಂದು ಗಡ್ಡಿ ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಹೋಳುಗಳನ್ನು ಹಾಕ್ಕೊಂಡೇನಿ. ಒಂದು ಚಿಟಿಗೆ ಜೀರಿಗೆ, ಆನಂತರ ಕೊತ್ತಂಬರಿ, ಕರಿಬೇ ಹಾಕ್ಕೊಂಡಿದ್ನ ತರಿಯಾಗಿ ರುಬ್ಕೊಂಬರೋಣ. ನೋಡಿರಿ, ಈ ಥರ ಇರಬೇಕು. ಇದು ಹಸಿ ಮೆಣಸಿನ್ಕಾಯಿ ಪೇಸ್ಟ್. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂತೀವಿ. ಇದು ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ರೆಸಿಪಿ ಒಳಗೆ ಇರಲೇಬೇಕು ರೀ. ಇದನ್ನ ಹಾಕಿದಾಗ 100% ಟೇಸ್ಟ್ ಬರೋದು ಪಲ್ಯಗಳು. ಭಾಳ ಅಂದ್ರೆ ಭಾಳ ಮಸ್ತಕ್ಕವ್ರಿ. ಈ ಕಾಳು ಕೇಳ್ತೀರ ನೀವು, ಮೊಳಕೆ ಒಡಿಸಿದ ಕಾಳು, ಪೌಷ್ಟಿಕಾಂಶ ಹೊಂದಿದಂಥ ಕಾಳುಗಳು ಇವೆಲ್ಲ. ದ್ವಿದಳ ಧಾನ್ಯ ಎಷ್ಟು ಚಂದ ಮೊಳಕೆ ಬಂದವು ನೋಡ್ರಿ ಇವು. ಇವಾಗ ನಾನೊಂದು ಬಾಳಿಗೆ ಇಟ್ಕೊಂಡು ಎಣ್ಣೆ ಹಾಕ್ತಾನೆ. 1-2 ಸ್ಪೂನ್ ಎಣ್ಣೆ ಹಾಕೋನು. ಭಾಳ ಟೈಮ್ ಹಿಡಿಯಂಗಿಲ್ಲ ರೀ ಇದು. ತಡ ಇಲ್ದ ತಾಳಿಸ್ಬೋದು. ಒಂದು 5 ನಿಮಿಷ 6-7 ನಿಮಿಷ ಹಿಡಿತೈತಿ. ಯಾಕಂದ್ರೆ ನೆಂದು ಬಿಟ್ಟಿರ್ತಾವಲ್ಲ ಕಾಳು. ನೋಡಿರಿ, 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೋನು. ನಮ್ಮ ಉತ್ತರ ಕರ್ನಾಟಕದಾಗ ತರಕಾರಿನೂ ಹಂಗೆ ತಿಂತಾರೆ ರೀ, ಕಾಳುಗಳ ಪಲ್ಯನೂ ಹಂಗೆ ತಿಂತಾರೆ. ಒಂದು ಕಾಳಿನ ಪಲ್ಯ, ಒಂದು ತರಕಾರಿ ಪಲ್ಯ ಪ್ರತಿದಿನ ಇರೋದ. ಇವಾಗ ನೋಡ್ರಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಒಂದು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ತೀನಿ. ಈ ಕಾಳುಗಳ ಪಲ್ಯಕ್ಕೆ ಈರುಳ್ಳಿ ಜಾಸ್ತಿ ಬೇಕು. ಇದು ಹಸಿ ಸ್ಮೆಲ್ ಹೋಗೋವರೆಗೆ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಳ. ಬರೀ ಬಾಯಿಲೆ ತಿನ್ನಂಗಾಗಿರ್ತಾವ್ರಿ ಇದು ಕಾಳುಗಳ ಪಲ್ಯ. ನೀರು ಮುಟ್ಟಿಸ್ಲಾರ್ದ ಮಾಡೇನಿ ಪಲ್ಯ. ಇದನ್ನ ಇದಕ್ಕೆ ನೀರು ಹಾಕಬಾರ್ದು, ಹಂಗೆ ತಾಳಿಸ್ಬೇಕು ಒಗ್ಗರಣೆಯೊಳಗೆ. ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡೇನಿ. ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ತೀನಿ. ಈಗೇನು ಮಾಡಿಟ್ಕೊಂಡಿದ್ದೀವಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟು, ಇದನ್ನು ಹಾಕೋನು. ನಾವು 8 ದಿನವರೆಗೆ ಸಾಲಷ್ಟು ಮಾಡಿಟ್ಕೊಂಡಿರ್ತೀವಿ. ಖಾಲಿಯಾಗಿತ್ತು, ಫ್ರೆಶ್ಶಾಗಿ ಮಾಡೇನಿ. ಈಗ ಇದು ಕೂಡ ಹಸಿದ ಮಾಡಿರ್ತೀವಲ್ಲ, ಹೀಗಾಗಿ ಸಣ್ಣ ಉರಿಯೊಳಗೆ ಇದನ್ನು ಫ್ರೈ ಮಾಡ್ಕೊಳೋಣ ಒಗ್ಗರಣೆಯೊಳಗೆ. ನೋಡಿರಿ, ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಒಗ್ಗರಣೆಯೊಳಗೆ ಫ್ರೈ ಆಗಲಿ. ಇವಾಗ ಚಿಕ್ಕದೊಂದು ಟೊಮೆಟೊ, ಹಣ್ಣಾದಂಥ ಟೊಮೆಟೊ ಸಣ್ಣಕ್ಕೆ ಹೆಚ್ಚಿ ಹಾಕೋಣ. ಹಾಕಲೇಬೇಕು, ಬಹಳ ರುಚಿ ಕೊಡ್ತತಿ. ಇದು ಕೂಡ ಸ್ಮೂತ್ ಆಗೋವರೆಗೆ ಬೇಯಿಸ್ಕೊಳೋಣ. ನೋಡಿರಿ, ಮೊಳಕೆ ಒಡೆದ ಮಡಿಕೆ ಕಾಳನ್ನು ಇವು ಕಟ್ಟಿಟ್ಟಿರ್ತೀವಲ್ಲ, ಅದಕ್ಕೆ ನೀರೊಳಗೆ ತೊಳ್ಕೊಬೇಕು. ಇವನ್ನ ನೀರೊಳಗೆ ಹಾಕಿ ತೊಳೆದು ನಾನು ಕಾಳಷ್ಟ ಇಲ್ಲಿ ಹಾಕಾಕತ್ತೀನಿ. ಈ ಎಲ್ಲ ಕಾಳುಗಳನ್ನು ಹಾಕಿ ಚೆಂದ ಮಿಕ್ಸ್ ಮಾಡೋಣ. ಉರಿ ಮೀಡಿಯಮ್ ಇರಲಿ. ಚೆಂದಾಗಿ ಮಿಕ್ಸ್ ಮಾಡಿ ಉಳಿದ ಪದಾರ್ಥಗಳನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಗೆ ಅರಿಶಿನ, ನಮ್ಮ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗೆ ಹಾಕುವಂಥ ಒಂದು ಸೀಕ್ರೆಟ್ ಪದಾರ್ಥ ಗುರೆಳ್ಳು ಪುಡಿ.
ಇದನ್ನು ಹಾಕಿದ್ರೆ ಕಂಪ್ಲೀಟ್ ಆಕೈತೆ ನಮ್ಮ ರೆಸಿಪಿಗಳು. ಈಗಾಗಲೇ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಳಗೆ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡಿರ್ತೀವಿ. ಇಲ್ಲಿ ಬರೀ ಉಪ್ಪು, ಅರಿಶಿನ, ಗುರೆಳ್ಳು ಪುಡಿ, ತಟಗೆ ಬೆಲ್ಲ, ಪುಡಿ ಬೆಲ್ಲ ಹಾಕಾಕತ್ತೀನಿ ನಾನಿಲ್ಲಿ. ತಟಗೆ ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೀರು ಹಾಕೋದು ಬೇಡ. ಒಂಥರ ಮೊಳಕೆ ಹೊಡಿಸಿದ ಮಡಿಕೆ ಕಾಳು ಉಸುಳಿ ಅನ್ಬೋದು ಇದನ್ನ. ನೋಡಿರಿ, ಇದನ್ನು ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯೊಳಗೆ 1-2 ನಿಮಿಷ ಅಥವಾ 3 ನಿಮಿಷ ಬಿಟ್ಟರೆ ಸಾಕು. ನೋಡಿರಿ, ರೆಡಿ ಆಗ್ತದೆ ನಮ್ಮ ಮೊಳಕೆ ಹೊಡೆದ ಮಡಿಕೆ ಕಾಳಿನ ಪಲ್ಯ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ ಗ್ರೋ ಆಗಬೇಕು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ನೋಡಿರಿ, ರೆಡಿ ಆಯಿತು ನಮ್ಮ ಮಡಿಕೆ ಕಾಳು ಪಲ್ಯ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿ ಆದಂಥ ಮಸ್ತ ಪಲ್ಯ ರೆಡಿ ಆಗೈತಿ. ಇದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಬೇಕು ನೋಡಿರಿ. ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತೈತೆ ನೋಡಿರಿ, ಅಷ್ಟು ಸೂಪರಾಗಿ ಬಂದೈತಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.